ಡಾಕ್ಟರ್ ನಮಗೂ ಹಾಗೆ ಹೇಳಿದ್ರು. ಇನ್ನೊಂದು ವರ್ಷ ಇರೋದು, ಒಂದು 6 ತಿಂಗಳು ಇರೋದು. ಇಲ್ಲಿ ಬಂದ್ಮೇಲೆ ಪರವಾಗಿಲ್ಲ ಚೆನ್ನಾಗಿದೆ. ಈಗ 4 ದಿವಸದಿಂದ ನಮಗೆ ಗೊತ್ತಾಗಿದೆ ಏನು ಚೇಂಜಸ್ ಅಂತೇಳಿ. ಬಟ್ ತುಂಬ ಚೆನ್ನಾಗಿ ಆಗ್ತೀನಿ ಅಂತ ನನಗೆ ಭರವಸೆ ಇದೆ. ಯಾಕೆಂದರೆ ಅಷ್ಟು ಶಕ್ತಿ ಇದೆ, ಅಮ್ಮನ ಹತ್ರ ಶಕ್ತಿ ಇದೆ. ಬ್ರೈನ್ ಹತ್ರ ಒಳಗಡೆ ಅದು ಮತ್ತೆ ಆಪರೇಷನ್ ಮಾಡಿ ತೆಗ್ಸಿಬಿಟ್ಟು ಮತ್ತೆ 1 ವರ್ಷ ಆರಾಮಿತ್ತು. ಆಮೇಲೆ ಮತ್ತೆ ಶುರು ಆಯ್ತು ತಲೆನೋವು. ನಾನು ಹಾಸ್ಪಿಟ್ಲಿಗೆ ಹೋಗಿ ಎದ್ರುಕೊಳಗಿತ್ತ. ಇಲ್ಲಿ ದೇವಸ್ಥಾನಕ್ಕೆ ಬಂದು ಒಂದು ಸರಿ 1.5 ವರ್ಷ ಕಳೀತು. ನಾನು ತುಂಬಾನೇ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಬಂದ್ಮೇಲೆ ಪರವಾಗಿಲ್ಲ, ಸ್ವಲ್ಪ ನೆಮ್ಮದಿ ಎಲ್ಲ ಇದೆ ದೇವಸ್ಥಾನಕ್ಕೆ ಬಂದ್ಮೇಲೆ. ಸ್ನೇಹಿತರೆ, ದೇಗುಲ ದರ್ಶನ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನೋಡಿ, ಸವದತ್ತಿ ಯಲ್ಲಮ್ಮ ಇಡೀ ರಾಜ್ಯದ ಐತಿಹ್ಯವುಳ್ಳಂತ, ಪುರಾಣ ಇತಿಹಾಸವುಳ್ಳಂತ ಸವದತ್ತಿ ಯಲ್ಲಮ್ಮ ಇಡೀ ರಾಜ್ಯದಲ್ಲಿ ಬಹಳ ಭಕ್ತರ ಸಮೂಹವನ್ನು ಹೊಂದಿರುವಂತ ಬಹಳ ಪುಣ್ಯ ಕ್ಷೇತ್ರ. ಅಂತಹದೇ ಮತ್ತೊಂದು ಕ್ಷೇತ್ರವಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳಿ ನಾವೇನ್ ಕರಿತೀವಲ್ಲ, ಸೊ ಅಂತಹದೇ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ರೀತಿಯಲ್ಲಿ ಇವತ್ತು ಶ್ರೀ ರೇಣುಕಾದೇವಿ ಯಲ್ಲಮ್ಮ ಕ್ಷೇತ್ರವಾಗಿ ಈ ಒಂದು ದೇವಸ್ಥಾನ ಬೆಳೀತಾ ಇರುವಂತದ್ದು. ಈ ದೇವಸ್ಥಾನ ಕಟವೀರನಹಳ್ಳಿ ಟೋಲ್ ಹತ್ತಿರ, ಕಳ್ಳಂಬೆಳ್ಳ ಹೋಬಳಿ, ಶಿರಾ ತಾಲೂಕು, ತುಮಕೂರು ಜಿಲ್ಲೆನಲ್ಲಿ ಇರುವಂತ ಈ ಒಂದು ಕ್ಷೇತ್ರದ ಶಕ್ತಿಯ ಕುರಿತು, ಜೊತೆಯಲ್ಲಿ ರೇಣುಕಾದೇವಿ ಯಲ್ಲಮ್ಮನ ಮಹಿಮೆ ಕುರಿತು, ಜೊತೆಯಲ್ಲಿ ಈ ಕ್ಷೇತ್ರದ ಬಗ್ಗೆ ಇಲ್ಲಿನ ಭಕ್ತಾದಿಗಳು ತಮ್ಮ ಅನುಭವವನ್ನ, ತಮಗೆ ಆದಂತ ಒಳಿತಿನ ಕುರಿತು ಏನ್ ಮಾತನಾಡ್ತಾರೆ ಸಂಪೂರ್ಣವಾಗಿ ತೋರಿಸ್ಕೊಡುವಂತ ಪ್ರಯತ್ನ ಇಲ್ಲಿದೆ ನೋಡಿ. ಸ್ನೇಹಿತರೆ, ಯೂಶಲಿ ನಾವು ಯಾವುದೇ ಒಂದು ಕ್ಷೇತ್ರವನ್ನ ತೆಗೆದುಕೊಂಡು ಮತ್ತೊಂದು ಕ್ಷೇತ್ರಕ್ಕೆ ಹೋಲಿಕೆ ಮಾಡೋದು ಅಷ್ಟು ಸೂಕ್ತವಲ್ಲ. ಆದ್ರೂ ಕೂಡ ನೋಡಿ, ಇವತ್ತು ಮತ್ತೊಂದು ಕ್ಷೇತ್ರವಾಗಿ ರೇಣುಕಾದೇವಿ ಯಲ್ಲಮ್ಮ ಕ್ಷೇತ್ರದ, ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಾ ಇಲ್ವೋ ಗೊತ್ತಿಲ್ಲ, ಯಾರೊಬ್ರು ಕೂಡ ಊಹೆ ಮಾಡೋದಕ್ಕಾಗೋದಿಲ್ಲ ಭವಿಷ್ಯತ್ತನ್ನ. ಸೊ ಅಂತಹದೇ ಒಂದು ಕ್ಷೇತ್ರವಾಗಿ ಬೆಳೆಯುವಂತ ಒಂದು ಮುನ್ಸೂಚನೆ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಲಿಕ್ಕಿಲ್ಲ. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಭಕ್ತ ಸಮೂಹ, ನೀವು ಈ ಕಾರನ್ನ ನೋಡಿದ್ರೆ ನಿಮಗೆ ಬಹುಶಃ ಅರ್ಥ ಆಗುತ್ತೆ. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಭಕ್ತ ಸಮೂಹ ಈ ಒಂದು ಕ್ಷೇತ್ರಕ್ಕೆ ಬಂದಿರುವಂತದ್ದು ದೂರದಿಂದ. ಸೊ ಈ ಕಾರ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಯಲ್ಲಿ ಇಲ್ಲಿರುವಂತ ಈ ಭಕ್ತ ಸಮೂಹ ಇದಾರಲ್ಲ, ಸೊ ಇದನ್ನ ನೋಡಿದ್ರೆ ಇದು ದೇವಸ್ಥಾನ ಅನ್ಸೋದಿಲ್ಲ, ಒಂದು ಪುಣ್ಯ ಕ್ಷೇತ್ರ ಅಂತ ಹೇಳಿ ನಾವು ಕರೆದ್ರು ಕೂಡ ಬಹುಶಃ ತಪ್ಪಾಲಿಕ್ಕಿಲ್ಲ. ಶ್ರೀ ರೇಣುಕಾದೇವಿ ಯಲ್ಲಮ್ಮ ಪುಣ್ಯ ಕ್ಷೇತ್ರ ಇದು. ಸೊ ಇವತ್ತು ಭಕ್ತ ಸಮೂಹವೇ ಈ ಒಂದು ಕ್ಷೇತ್ರಕ್ಕೆ ಅಮಾವಾಸ್ಯೆಯ ಈ ದಿನದಂದು ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಒಂದು ದರ್ಶನವನ್ನು ಪಡೆದು ಪುನೀತರಾಗೋದಕ್ಕೆ ಸೊ ಜಿಲ್ಲೆಯ ನಾನಾ ಭಾಗಗಳಿಂದ ರೇಣುಕಾದೇವಿ ಯಲ್ಲಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ನೋಡಿ, ನೀವು ಎಡಗಡೆ ಪ್ಯಾನ್ ಮಾಡಿದ್ರು ಅಷ್ಟೇ, ರೈಟ್ ಸೈಡ್ ನೋಡಿದ್ರು ಅಷ್ಟೇ, ಇಡೀ ಭಕ್ತ ಸಮೂಹ ಈ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತರು. ನೋಡಿ, ನಿಮ್ಗೆ ರಾಜ್ಯದ ನಾನಾ ಭಾಗಗಳಿಂದ ಅಂತ ಹೇಳಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನಾನು ನಿಮ್ಗೆ ಹೇಳಿದೆ. ಅದರ ಒಂದು ಸಣ್ಣ ಎಕ್ಸಾಂಪಲ್ ತೋರಿಸುವಂತ ಪ್ರಯತ್ನ ನೋಡಿ. ಲಗೇಜ್ ಸಮೇತ ಭಕ್ತ ಸಮೂಹ ಬಂದಿರುವಂತದ್ದು. ಅಮ್ಮ, ಎಲ್ಲಿಂದ ಬಂದಿದ್ದೀರಿ? ನಾವು ಬಾಗಲಕೋಟೆ. ಯಾವತ್ ಬಂದ್ರಿ? ನಾವು ಮುಂಜಾನೆ ಬಂದಿವ್ರಿ. ಯಾಕೆ ಅಷ್ಟು ದೂರದಿಂದ ಬಂದ್ರಿ? ನಮ್ಗ ಸ್ವಲ್ಪ ಹುಡುಗರು ನೆಂಟಿ ಹೊಡ್ಯಾತದ, ಅದ ಕರ್ಕೊಂಡ್ ಬಂದಿವ್ರಿ. ನಿಮ್ಮ ಯಜಮಾನ್ರ ಎಣ್ಣೆ ಹೊಡಿತಾ ಇದ್ರು? ಅಲ್ರಿ, ನಮ್ ಮಗ ಎಣ್ಣೆ ಹೊಡಿತಾ ಇದ್ರು. ಅಲ್ಲ ಅಷ್ಟು ದೂರದಿಂದ ಯಾಕೆ ಇಲ್ಲಿಗೆ ಬಂದ್ರಿ ಅಂತ? ನಮ್ಗ ಆರಾಮ ಮನುಷ್ಯತಿ ಬಂದಿವ್ರಿ. ಇಲ್ಲಿ ಒಂದು ಶಕ್ತಿ ಇದೆ, ನಂಬಿಕೆ ಇದೆ ಅಂತ. ಅಮ್ಮ, ನೀವ್ ಎಲ್ಲಿಂದ ಬಂದಿದ್ರಿ? ನಾವು ಬಾದಾಮಿಂದ ಬಂದಿದ್ದಾರೆ. ಬಾದಾಮಿಯಿಂದ. ಯಾಕೆ ಅಷ್ಟು ದೂರದಿಂದ? ಎಷ್ಟು ಕಿಲೋಮೀಟರ್ ಇದೆ? ಒಂದ್ 500 ಕಿಲೋಮೀಟರ್ ಐತೆ. ಯಾವತ್ ಬಂದ್ರಿ? ಬೆಳಗ್ಗೆ ಬಂದಿವ್ರಿ. ಬೆಳಿಗ್ಗೆ ಬಂದ್ರಿ. ಹೆಂಗಿದೆ ಊಟ? ಇಲ್ಲಿ ಉಳ್ಕೊಳಕ್ ಜಾಗ ಎಲ್ಲ ಚೆನ್ನಾಗಿದ್ದಾರೆ. ಬಂದಿದ್ರಿ? ಬಾದಾಮಿಯಿಂದ. ಎಲ್ಲ ಒಂದೇನಾ ನೀವೆಲ್ಲ? ಎಷ್ಟು ಜನ ಬಂದ್ರಿ? ನಾವೊಂದು 8 ಜನ ಬಂದಿವ್ರಿ. 8 ಜನ ಬಂದಿದ್ರಿ, ಲಗೇಜ್ ಸಮೇತ ಬಂದಿದ್ರಿ. ತುಂಬಾ ದೂರದಿಂದ ಬಂದಿದ್ರಿ. ಎಲ್ಲ ಇಲ್ಲಿ ಉಳ್ಕೊಳಕ್ ಎಲ್ಲ ವ್ಯವಸ್ಥೆ ಐತಿ. ಊಟ ಮಾಡಿದ್ರಿ, ಚಲೋನು ಐತಿ. ರೆಡಿ, ಏನ್ ಸಮಸ್ಯೆ ಅಲ್ವಾ? ಏನಿಲ್ಲ. ಏನ್ ಅನ್ಸುತ್ತೆ ಈ ಕ್ಷೇತ್ರದ ಬಗ್ಗೆ? ನಮ್ಗ ಆರಾಮ್ ಅನ್ಸುತ್ತೆ ನೋಡ್ರಿ. ನಾವು ಬಾಗಲಕೋಟೆಯಿಂದ ಬಂದ್ವಿ. ಬಾಗಲಕೋಟೆಯಿಂದ. ಏನ್ ಅನ್ಸುತ್ತೆ ದೇವಸ್ಥಾನದ ಬಗ್ಗೆ, ಊಟದ ಬಗ್ಗೆ, ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಬಗ್ಗೆ? ಚಲೋ ಐತಿ ಸರ್, ಎಲ್ಲ ಊಟದ ವ್ಯವಸ್ಥೆ ಚಲೋ ಐತ್ರಿ. ಆಮೇಲೆ ಉಳ್ಕೊಳ್ಳೋದು ಎಲ್ಲ ವ್ಯವಸ್ಥೆ ಚಲೋ ಐತಿ. ನಾವು ಎಣ್ಣೆ ಡ್ರಿಂಕ್ಸ್ ಮಾಡೋ ಸಂಬಂಧ ಬಂದಿದ್ರಿ ಸರ್. ಮಾಡೋದಕ್ ಬಂದಿದ್ರ ಬಿಡೋಕ್ ಬಂದಿದ್ರ? ಬಿಡೋದಕ್ ಬಂದಿದ್ರಿ. ಒಂದ್ 2 ತಿಂಗಳಾತ್ರಿ ಈಗ. ಎಲ್ಲೂ ಹೋಗಿಲ್ಲ? ಹಾಸ್ಪಿಟಲ್, ರಿಹಾಬ್ ಸೆಂಟರ್ ಎಲ್ಲಿ ಹೋಗಿಲ್ಲ ಸರ್, ಒಮ್ಮೆ ಹೋಗಿಲ್ಲ. ಇಲ್ಲಿ ಬಂದ್ರೆ ಬಿಟ್ಬಿಡ್ತೀರಾ? ಇಲ್ಲ ಸರ್, ಅದು ದೇವ್ರದ ಇದು ಐತ್ರಿ. ಆಮೇಲೆ ಇಲ್ಲಿ ಬಂದ್ಮೇಲೆ ಬಿಟ್ಟಿವ್ರಿ. ಏನಿಲ್ಲ, ಬಿಟ್ಟಿದ್ದೀರಾ ಈಗ?
ಹೇಗ್ ಬಿಟ್ರಿ? ಅಮ್ಮವ್ರು ಏನಾದ್ರು ಹೇಳಿದ್ರ? ಏನ್ ನಿಂಬೆಹಣ್ಣು ಏನಾದ್ರು ಕೊಟ್ರ ಅಥವಾ ಏನಾದ್ರು ಹೇಳಿದ್ರ? ಹಂಗ ದೇವ್ರಿಗೆ ಬಂದು ಕಾಯಿಗೆ ಹೊಡಸ್ಕೊಂಡಿದ್ವಿ, ನಿಂಬೆಹಣ್ಣು ಕೊಟ್ಟಿದ್ರಿ, ಸ್ನಾನ ಮಾಡಿದ್ವಿ ಅಂತ ಬಿಟ್ಟಿವಿ. ಇವಾಗ ಎಣ್ಣೆ ಬಾಟ್ಲು ತಂದು ಮುಂದೆ ಇಟ್ರೆ ಏನಿಲ್ಲ ಸರ್, ಅಲ್ಲೇ ಕುಂತಿರ್ತೀವ್ರಿ, ಬೇಕಾದ್ರೆ ಕುಡ್ದಿಲ್ರಿ. ಸೂಪರ್ ಬಿಡಿ, ಒಳ್ಳೇದಾಗಿ. ಏನ್ ಅನ್ಸುತ್ತೆ ಅಮ್ಮವ್ರ ಬಗ್ಗೆ? ಅಮ್ಮವ್ರ ಬಗ್ಗೆ ಚಲೋ ಅನ್ಸುತ್ತೆ ಸರ್, ಒಳ್ಳೆ ಇದೆ, ಶಕ್ತಿಪೀಠ ಇದು. ಶಕ್ತಿಪೀಠ ಇದು. ಅಷ್ಟು ದೂರದಿಂದ ಬರ್ತೀರಿ? ಹೌದು ಸರ್. ಅಲ್ಲೇ ದೇವಸ್ಥಾನ ಇದೆಯಲ್ಲ, ಹೋಗ್ಬೋದಲ್ಲ? ಇಲ್ಲಿಗೆ ಯಾಕೆ ಬರ್ಬೇಕು? ಇಲ್ಲಿ ಅಮ್ಮವ್ರ ಪೌಡ, ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಅಮ್ಮವ್ರ ಪೌಡ ಎಲ್ಲ ಚೆನ್ನಾಗಿದೆ ಇಲ್ಲಿ, ಅದಕ್ಕೆ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋದು. ನೋಡಿ ಸ್ನೇಹಿತರೆ, ಏನೇ ಕ್ರಾಸ್ ಕ್ವಶನ್ ಮಾಡಿದ್ರು ಕೂಡ ಸೊ ಇವ್ರು ಹೇಳೋದು, ಇವ್ರ ನಂಬಿಕೆ, ಇವರ ಭಕ್ತಿ ಇದೆಯಲ್ಲ, ಅದು ಎಳ್ಳಷ್ಟು ಕೂಡ ಕಡಿಮೆ ಆಗೋದಿಲ್ಲ. ಇಲ್ಲ, ನಾವು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಜೊತೆಲಿ ಒಂದ್ 2-3 ದಿನ ಇಲ್ಲಿ ಉಳ್ಕೊಂಡ್ರು ಪರವಾಗಿಲ್ಲ. ಸೊ ನಮ್ಗೆ ಇಲ್ಲಿ ಭಕ್ತಿ ಇದೆ, ಇಲ್ಲಿ ನಂಬಿಕೆ ಇದೆ, ರೇಣುಕಾದೇವಿ ಎಲ್ಲಮ್ಮನಿಂದ ನಮ್ಗೆ ಒಳ್ಳೇದಾಗ್ತಾ ಇದೆ, ಅದಕ್ಕೆ ನಾವ್ ಇಲ್ಲಿ ಬರ್ತೀವಿ ಅಂತ ಹೇಳ್ತಾರೆ. ಇಲ್ಲೊಬ್ರು ಅಕ್ಕೋರ್ ಇದಾರೆ, ಅವ್ರನ್ನು ಮಾತಾಡ್ಸಿನ. ಅಕ್ಕ, ನೀವ್ ಎಲ್ಲಿಂದ ಬಂದಿದ್ರಿ? ಬಾಗಲಕೋಟೆಯಿಂದ. ಬಾಗಲಕೋಟೆ. ಯಾವತ್ ಬಂದ್ರಿ? ಇವತ್ ಬಂದ್ರಿ. ಯಾಕಮ್ಮ ಅಷ್ಟು ದೂರದಿಂದ ಯಾಕೆ ಅಕ್ಕೋರೆ ಬರ್ತೀರಿ? ಇಲ್ಲಿ ಒಳ್ಳೇದಾಗಿದ್ರಿ ನಿಮ್ಗೆ. ಒಳ್ಳೇದಾಗಿದೆ. ಏನ್ ಕೇಳ್ಕೊಳಕ್ ಬಂದ್ರಿ ಇಲ್ಲಿ? ಮನೆ ಬಗ್ಗೆ ಕೇಳ್ಕೊಳಕ್ ಬಂದ್ರೆ. ಮನೆ ಬಗ್ಗೆ ಏನ್ ಕೇಳ್ಕೊಳ್ಬಹುದು? ಕಷ್ಟ ಐತೆ, ಇದು ಎಷ್ಟನೇ ಬಾರಿ ಬರ್ತಿದ್ರಿ? ಇದು 2ನೇ ಸಲ. 2ನೇ ಸಾರಿ. ಪರವಾಗಿಲ್ವ ಈಗ? ಪರವಾಗಿಲ್ಲ, ಒಳ್ಳೇದಾಗ್ತಾ ಇದೆ? ಒಳ್ಳೇದಾಗಿದೆ. ಸ್ನೇಹಿತರೆ, ಯಾರನ್ನೇ ಕೇಳಿದ್ರು ಅಷ್ಟೇ, ಈ ಕ್ಷೇತ್ರಕ್ಕೆ ಬರೋದಕ್ಕೂ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ ಜೀವನ ಅಂತ ಕೇಳಿದ್ರೆ ಎಲ್ಲರೂ ಕೂಡ ನಿಜವಾಗ್ಲೂ ಚೆನ್ನಾಗಿದ್ದೀವಿ, ಇವಾಗ ಒಳ್ಳೇದಾಗ್ತಾ ಇದೆ, ಅಮ್ಮ ಕಾಪಾಡೋದು. ಸೊ ಇಂತಹದೇ ಉತ್ತರಗಳು ಬರುತ್ತೆ. ಇಲ್ಲಿಗೆ ಬಂದ್ಮೇಲೆ ನಾನು ಕುಡ್ತಾ ಬಿಟ್ಟೆ, ಇಲ್ಲಿಗೆ ಬಂದ್ಮೇಲೆ ನನ್ನ ಗಂಡ ಚೆನ್ನಾಗಿದ್ದಾನೆ, ನನ್ನ ಸಂಸಾರ ಚೆನ್ನಾಗಿದೆ, ನನ್ನ ಮಕ್ಕಳು ಚೆನ್ನಾಗಿದ್ದಾರೆ, ಎಲ್ರೂ ಬಾಯಿನವ್ರು ಕೂಡ ಇಂತಹದೇ ಉತ್ತರಗಳು ಬರುತ್ತೆ. ಇದು ಈ ಕ್ಷೇತ್ರದ ಮಹಿಮೆ. ಇದು ರೇಣುಕಾದೇವಿ ಎಲ್ಲಮ್ಮನ ಪವಾಡ ಅಂತ ಹೇಳ್ತೀರಾ ಅಥವಾ ಮತ್ತೊಂದು ಮಗದೊಂದು ಹೇಳ್ತೀರೋ, ನಿಮ್ಮ ವಿಶ್ಲೇಷಣೆಗೆ ಬಿಟ್ಟಿದ್ದು. ನೋಡಿ, ನೀವು ನೋಡ್ಬೋದು, ಭಕ್ತ ಸಮೂಹ ನೋಡಿ ಎಷ್ಟು ಜನ ಇದಾರೆ ನೋಡ್ರಿ. ನಂಬಿಕೆ ಇಲ್ದೇನೆ ಅಥವಾ ದೇವ್ರ ಶಕ್ತಿನೇ ಇಲ್ದೇನೆ ಇಷ್ಟೆಲ್ಲ ಜನ ಅಷ್ಟು ದೂರದಿಂದ, 1000 ಕಿಲೋಮೀಟರ್ ಇಂದ ಅವ್ರ ಜೇಬಲ್ಲಿರುವಂತ ದುಡ್ಡು ಖರ್ಚು ಮಾಡ್ಕೊಂಡು ಹೆಂಗ್ ಬರೋದಕ್ಕೆ ಸಾಧ್ಯ? ದೇವ್ರಿದ್ದಾನೆ, ದೇವಿ ಇದ್ದಾಳೆ, ರೇಣುಕಾದೇವಿ ಎಲ್ಲಮ್ಮ ಇದ್ದಾಳೆ. ನಾನು ಹೇಳೋ ಮಾತಲ್ಲ, ಸ್ವತಃ ಇಲ್ಲಿನ ಭಕ್ತರಿಗೆ ಒಳ್ಳೇದಾಗಿ ಆ ಒಂದು ಶಕ್ತಿಯ ಮೇಲೆ ನಂಬಿಕೆ ಇಟ್ಕೊಂಡು ಸೊ ಇಲ್ಲಿಗೆ 100 ಕಿಲೋಮೀಟರ್ ಇಂದ ಭಕ್ತ ಸಮೂಹ ಬರ್ತಾರೆ. ಬನ್ನಿ, ಇನ್ನೂ ಒಂದಷ್ಟು ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಸುಮ್ಮನೆ ಇದು ಈ ಕ್ಷೇತ್ರ ಇವತ್ತು ಒಂದು ದೇವಸ್ಥಾನ ಅಲ್ಲ, ಒಂದು ಪುಣ್ಯ ಕ್ಷೇತ್ರವಾಗಿ ಬೆಳೆಯೋದಕ್ಕೆ ಹೆಂಗ್ ಸಾಧ್ಯ ಅನ್ನೋದಕ್ಕೆ ನಿಮ್ ಮುಂದೆ ಒಂದು ಸಣ್ಣ ನಿದರ್ಶನ ತೋರಿಸುವಂತ ಒಂದು ಪ್ರಯತ್ನ. ನೋಡಿ, ಈ ಭಾಗದಲ್ಲೂ ನೋಡ್ತಾ ಇದ್ರಿ, ಇಲ್ಲೊಂದಷ್ಟು ಜನ ತಂಗಿದ್ದಾರೆ. ಅಂದ್ರೆ ಎಲ್ಲ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಭಕ್ತಾದಿಗಳೆಲ್ಲರೂ ಕೂಡ. ಸೊ ಇದು ಈ ಕ್ಷೇತ್ರದ ನಿಜಕ್ಕೂ ಖುಷಿ ಪಡುವಂತಹ ಸಂಗತಿ. ಜೊತೆಯಲ್ಲಿ ಇನ್ನೊಂದು ಏನಂದ್ರೆ, ಬಹಳ ಮುಖ್ಯವಾಗಿ ಎಷ್ಟೋ ಜನ ಇಲ್ಲಿ ಬರುವಂತಹ ಭಕ್ತರು ಆಸ್ಪತ್ರೆಗಳಿಗೆ ಹೋಗಿರ್ತಾರೆ, ಕೋರ್ಟ್ ಕಚೇರಿಗೆ ಹೋಗಿರ್ತಾರೆ, ಇನ್ನೊಂದು ಮತ್ತೊಂದು ಸಾಂಸಾರಿಕ ಎಲ್ಲೂ ಕೂಡ ವಿವಿಧ ಸಮಸ್ಯೆಗಳುಳ್ಳಂತಹ ಭಕ್ತರು ಇಲ್ಲಿ ಸಿಗ್ತಾರೆ. ಅವ್ರಿಗೆ ಅಲ್ಲೆಲ್ಲೂ ಕೂಡ ಸಮಸ್ಯೆ ಬಗೆಹರಿದೇ ಇರುವಂತಹ ಸಮಸ್ಯೆ ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಬಗೆಹರಿದಿದೆ ಅಂತ ಹೇಳ್ತಾರಲ್ಲ, ಅದೊಂದು ನಿಜಕ್ಕೂ ಪವಾಡ, ಅದೊಂದು ಆಶ್ಚರ್ಯ ಅಂತ ಹೇಳ್ಬೋದು. ಅಕ್ಕೋರೆ, ತಾವ್ ಎಲ್ಲಿಂದ ಬಂದಿದ್ದೀರಿ? ಬೆಳಗಾವ್. ನೀವು ಫ್ಯಾಮಿಲಿ ಬಂದ್ರ? ಕನ್ನಡ ಬರಲ್ಲ? ಯಾವ ಭಾಷೆ ಮಾತಾಡ್ತೀರ? ಮರಾಠಿ. ಓಕೆ. ಇಲ್ಲಿ ಅಷ್ಟು ದೂರದಿಂದ ಬಂದ್ರಲ್ಲ, ಯಾಕೆ, ಏನಕ್ಕೆ ಕಾರಣ? काहीतरी चांगलं वाटतंय, रिझल्ट आहे. आमच्या मिसेसला माझा प्रॉब्लेम होता. लास्ट टाइम मग दाखवलेलो, त्याच्यानंतर 50% जरा रिझल्ट आला. आता या म्हटलेली परत आली. ಇವಾಗ ಓಕೆನಾ? ಚೆನ್ನಾಗಿದ್ದಾರೆ ಅಕ್ಕೋರು? ಥ್ಯಾಂಕ್ ಯು, ಒಳ್ಳೇದಾಗಿ. ನೋಡಿ, ಅವರು ಬೆಳಗಾವಿಂದ ಬಂದಿದ್ದಾರೆ, ಮರಾಠಿಗರು. ಆದ್ರೆ ಏನಂತೆ, ನಮ್ಮವ್ರು ತಾನೆ, ಇಂಡಿಯನ್ಸ್, ನಾವೆಲ್ಲರೂ ಕೂಡ ಭಾರತೀಯರು. ನೋಡಿ, ಈ ದೇವಿ ಮೇಲೆ ನಂಬಿಕೆ ಭಕ್ತಿ ಇಟ್ಟು ಇಲ್ಲಿ ಬಂದಿದ್ದಾರೆ. ಸೊ ಬನ್ನಿ, ಇನ್ನು ದೇವಸ್ಥಾನ ಹೇಗಿದೆ ಅನ್ನೋದನ್ನ ತೋರಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀವಿ. ನೋಡಿ, ಇಲ್ಲಿ ಬರ್ತಾರೆ ಭಕ್ತಾದಿಗಳು. ಬಂದಂತ ಸಂದರ್ಭದಲ್ಲಿ ಪೂಜೆಯನ್ನ ಇಲ್ಲಿ ಮೊದಲಿಗೆ ಇಲ್ಲಿರುವಂತ ರೇಣುಕಾದೇವಿ ಎಲ್ಲಮ್ಮನಿಗೆ ಪೂಜೆಯನ್ನ ಸಲ್ಲಿಸಿ, ಅದಾದ ನಂತರ ಒಳಗಡೆ ಹೋಗ್ತಾರೆ, ಗರ್ಭಗುಡಿಗೆ ಹೋಗ್ತಾರೆ. ಅಲ್ಲಿ ಅಮ್ಮನವ್ರು ಬರ್ತಾರೆ, ಅಮ್ಮವ್ರು ಬರ್ತಾರೆ, ಅವ್ರ ದರ್ಶನ ಪಡಿತಾರೆ. ಅದಾದ ನಂತರ ಗದ್ದಿಗೆ ಇವತ್ತು ಬಹುಶಃ ಇರೋದಿಲ್ಲ ಅನ್ಸುತ್ತೆ, ಮಂಗಳವಾರ ಶುಕ್ರವಾರ ಮಾತ್ರ ಇರುತ್ತೆ. ಬಟ್ ಇವತ್ತು ಈ ಕ್ಷೇತ್ರ ಕೇವಲ ದೇವಸ್ಥಾನ ಅಲ್ಲ, ಒಂದು ಕ್ಷೇತ್ರವಾಗಿ ಬೆಳೀತಾ ಇರೋದಕ್ಕೆ ಎಲ್ಲ ಭಕ್ತರೇ ಸಾಕ್ಷಿ ಅಂತ ಹೇಳ್ಬೋದು. ಆ ಕಡೆ ಹಂಗೆ ಪ್ಯಾನ್ ಮಾಡಿ ನೋಡಿ, ಇಲ್ಲಿ ಪೂಜೆ ಪುರಸ್ಕಾರ ಇಲ್ಲಿ ನಡೆಯುತ್ತೆ. ಇಲ್ಲಿ ಬರುವಂಥ ಭಕ್ತರು ಮೊದಲು ಇಲ್ಲಿ ಪೂಜೆಯನ್ನು ಸಲ್ಲಿಸಿ, ಹೂಕಾಯಿ ಹಣ್ಣನ್ನು ಕೊಟ್ಟು ದೇವಿಗೆ ಅರ್ಪಿಸಿ ಇಲ್ಲಿ ಪೂಜೆ ಮಾಡುವಂಥ ಒಂದು ಪದ್ಧತಿ. ಅದಾದ ನಂತರ ಬರ್ತಾರೆ ಹಾಗೆ ಒಳಗಡೆ. ಸೊ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತೀವಿ ನಾವು.
ಕಾವೇರಿ. ಮೇಡಮ್ ತಮ್ಮ ಹೆಸರು ನಿರ್ಮಲಾ, ಎಲ್ಲಿಂದ ಮೇಡಮ್ ಬರ್ತಾರೆ ಮಡಿಕೇರಿಯಿಂದ ಬರ್ತಾ ಇದೀವಿ. ಮೇಡಮ್ ಕೊಡಗು ತಾವು ಹಿರಿಯೂರು, ಚಿತ್ರದುರ್ಗ ಹತ್ರ ಹಿರಿಯೂರು. ಇಬ್ರು ಅಕ್ಕ ತಂಗಿದ್ದೀರಾ? ಅಕ್ಕ ಒಂದೇ ತಂಗಿ. ತರ ಇದ್ದೀರಿ. ಸೊ ಈ ದೇವಸ್ಥಾನಕ್ಕೆ ಎಷ್ಟನೇ ಬಾರಿ ಬರ್ತಾರೆ? ಈಗ ಇದು 2ನೇ ಸಾರಿ ಸರ್ ಬರ್ತೀರಾ? ಏನ್ ಉದ್ದೇಶಕ್ಕೋಸ್ಕರ ಇದು? ಅದೇ ಆರಾಮಿಲ್ಲಲ್ಲ ಸರ್, ಅವರಿಗೆ ಹುಷಾರಿಲ್ಲ, ತಲೆ ಆಪರೇಷನ್ ಆಗಿತ್ತು. ಅಮ್ಮಂದು ಮೊಬೈಲ್ ಆಗಿ ನೋಡಿದ್ವಿ, ಅದಕ್ಕೆ ಹುಷಾರಾಗುತ್ತೆ ಅಂತೇಳಿ ದೇವ್ರಿಗೆ ನಂಬಿ ಅಮ್ಮನ ಹತ್ರ ಬಂದಿದ್ವಿ ಸರ್. ಏನ್ ಹೇಳಿದ್ರು ಮೇಡಮ್ ಅಮ್ಮನವ್ರ ಭೇಟಿ ಆದಾಗ ಏನ್ ಹೇಳಿದ್ರು? ಹೇಳಿದ್ರು 3 ಅಮಾವಾಸ್ಯೆಗೆ ನೀರ್ ಹಾಕ್ಸ್ಕೊಳ್ರಿ, ಮೊರೆ ನೀರು 3 ಸರಿ ನೀರ್ ಹಾಕ್ಸ್ರಿ ಅಮಾವಾಸ್ಯೆಗೆ ಹುಷಾರಾಗುತ್ತೆ ಅಂತ ಹೇಳಿದಾರೆ ಸರ್. ಇವಾಗ ಎಷ್ಟು ಬಾರಿ ಹಾಕ್ಸಿದ್ರಿ ನೀವು? ಈ ಫಸ್ಟ್ ಇದು ಫಸ್ಟ್ 2ನೇ ಸಾರಿ ಏನಾದ್ರು ಒಂದ್ ಸ್ವಲ್ಪ ಯಾವ್ದಾದ್ರು ಒಂದ್ ಕ್ಷೇತ್ರಕ್ಕೆ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಒಳ್ಳೇದಾಗುತ್ತಾ ಇಲ್ವಾ ಅಂತ. ಪರವಾಗಿಲ್ಲ, ಇಲ್ಲಿಗ್ ಬಂದಾಗ ಏನ್ ಅನ್ಸುತ್ತೆ ಮೇಡಮ್? ಪರವಾಗಿಲ್ಲ, ಇವರಿಗೆ ಪರವಾಗಿಲ್ಲ, ಆರಾಮಿದ್ದಾರೆ, ಪರವಾಗಿಲ್ಲ ಸರ್, ಚೆನ್ನಾಗಿದ್ದಾರೆ ಸರ್. ಅದಕ್ಕೆ ಬಂದಿದ್ದೀವಿ ಸರ್. ಅದಕ್ಕೆ ಬಂದಿದ್ದೀವಿ. ತಂಗಿ ತಂಗಿ ಮೇಡಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಮೇಡಮ್. ಹುಷಾರಿಲ್ಲ ಹೌದು, ಬಂದಿದ್ದೀರಿ. ಹುಷಾರಿಲ್ಲ. ನಾವು ಆಸ್ಪತ್ರೆ ತೋರಿಸಿದ್ರಾ? 2-3 ಮೈಸೂರು ಮತ್ತೆ ಎಷ್ಟು ಮಂಗಳೂರು ಮಾಡಿದ್ರಿ ಆಸ್ಪತ್ರೆಗೆ? ಸುಮಾರು ಮಾಡಿದೀವಿ ನಾವು. ಮೇಡಮ್ ಎಲ್ಲೆಲ್ಲಿ ಹೋಗಿದ್ರಿ? ಇನ್ನೊಂದ್ ಮೈಸೂರು ಹೋಗಿದ್ದು, ಮೈಸೂರಿಂದ ಬಟ್ ಮಂಗಳೂರು ಸಹ ಹೋಗಿದ್ದು. ಹ್ಮ್. ಬಟ್ ಬಂದ್ಮೇಲೆ ಪರವಾಗಿಲ್ಲ, ಸ್ವಲ್ಪ ನೆಮ್ಮದಿ ಎಲ್ಲ ಇದೆ. ದೇವಸ್ಥಾನಕ್ಕೆ ಬಂದ್ಮೇಲೆ Okay. ಪರವಾಗಿಲ್ಲ, ನೆಮ್ಮದಿ ಇದೆ. ಬಟ್ ಈ ಸರಿ ನೀರ್ ಹಾಕೊಂಡ್ಮೇಲೆ ಇನ್ನೂ ಚೆನ್ನಾಗ್ ಆಗ್ತೀನಿ ಅಂತ ನನಗೆ ಅನ್ಸ್ತಿದೆ ಅಷ್ಟೇ. ಅನ್ಸುತ್ತಾ ಮೇಡಮ್? 100% ಅನ್ಸುತ್ತೆ. ಮೇಡಮ್ ಅಂದಾಜು ಎಷ್ಟು ಖರ್ಚು ಮಾಡಿರ್ಬೋದು ಹಾಸ್ಪಿಟಲ್ ಎಲ್ಲ? 5 ಲಕ್ಷ ಮೇಲೆ ಮಾಡಿದೀವಿ. ಏನ್ ಮೇಡಮ್ ಆಕ್ಚುಲಿ ಆಗಿದ್ದು? ಅದು ತಲೆಯಲ್ಲಿ ಒಂದು ಗುಳ್ಳೆ ಬಂದಿತ್ತು, ನಂದು ತಲೆ ಫುಲ್ ತಲೆನೋವು ಬರ್ತಿತ್ತು. ಬಟ್ ಗುಳ್ಳೆ ಮೇಲ್ಗಡೆನ ಒಳಗಡೆ ಬ್ರೈನ್ ಹತ್ರ ಒಳಗಡೆ ಅದು ಮತ್ತೆ ಆಪರೇಷನ್ ಮಾಡಿದ್ದು. ಆಪರೇಷನ್ ಮಾಡಿ ತೆಗ್ಸಿಬಿಟ್ಟು ಮತ್ತೆ 1 ವರ್ಷ ಆರಾಮಿತ್ತು. ಆಮೇಲೆ ಮತ್ತೆ ಶುರು ಆಯ್ತು ತಲೆನೋವು. ಮತ್ತೆ ಅವ್ರು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಆಮೇಲೆ ಮಂಗ್ಳೂರಿಗೆ ಹೋದು, ಅಲ್ಲಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಬಂದ್ಮೇಲೆ ಓಕೆ, ದೇವ್ರ ಮನೆ ಬಂದ್ಬಿಟ್ಟಿದೀವಿ ಸರ್. ಆಸ್ಪತ್ರೆ ಬೇಡ ಅಂತ ದೇವ್ರ ಮನೆ ಬಂದಿದ್ವಿ. ಡಾಕ್ಟರ್ ಏನಂದ್ರು? ಡಾಕ್ಟರ್ ಅದೇ ಹೇಳಿದ್ರು, ನೋಡೋಣ 1-2 ತಿಂಗಳು ಅಂತ ಹೇಳಿ, ಮಾಡ್ಬೇಕಾ ಬೇಡವಾ ಅಂತ ನೋಡೋಣ ಅಂತ ಹೇಳಿದ್ರು. ಮೆಡಿಸಿನ್ ತಗೊಂತಾ ಇರಿ ಅಂತ ಹೇಳಿ. ಬಟ್ ತಗೊಳ್ತಾ ಇದೀವಿ. ಬಟ್ ಚೆನ್ನಾಗಿದೀವಿ. ಈಗ ಇಲ್ಲಿ ಬಂದ್ಮೇಲೆ ಪರವಾಗಿಲ್ಲ, ಚೆನ್ನಾಗಿದೀವಿ, ಪರವಾಗಿದೀವಿ. ಕೆಲಸ ಅವ್ರು ಮಾಡ್ತಾರೆ ಎಲ್ಲಾ ಸಮಸ್ಯೆಗೂ ಆಸ್ಪತ್ರೆನೇ? ಇಲ್ಲ ದೇವ್ರು ಬೇಕು ಸರ್. ಇಲ್ಲ ದೇವ್ರು ಬೇಕು ನಮಗೆ. ಆಸ್ಪತ್ರೆ ಒಂದೇ ಅಲ್ಲ, ದೇವ್ರು ಬೇಕು ಸರ್. ದೇವ್ರ ಹತ್ರ ಮರೆ ಹೋದ್ರೆ ನಮಗೊಂದು ಆರೋಗ್ಯ ಭಾಗ್ಯ ಬರುತ್ತೆ ಅನ್ನೋದು ಒಂದು ಇರುತ್ತಲ್ಲ ಸರ್. ಅದಕ್ಕೆ ಬಂದಿದ್ದೀವಿ ಸರ್. ನೀವು ತಂಗಿ ಜೊತೆ ಸುಮ್ಮನೆ ಬಂದ್ರೆ ಅಥವಾ ನಿಮ್ದು ಏನಾದ್ರು ಅಮ್ಮನವ್ರ ಹತ್ರ ಬೇಡಿಕೆ ಇಟ್ಟಿದ್ರ? ಡಿಮ್ಯಾಂಡ್ ಏನಾದ್ರು ಇಟ್ಟಿದ್ರಾ? ನಾವು ಇಡೋದು ಆ ತಂಗಿದು ಫಸ್ಟ್, ಅವ್ರು ಹುಷಾರಾಗ್ಬೇಕಲ್ಲ. ಆಮೇಲೆ ನಾವು ಕೇಳ್ತೀವಿ ಸರ್. ಹುಷಾರಾಗ್ತಾರೆ? ಆಗ್ತಾರೆ ಪರವಾಗಿಲ್ಲ ಸರ್. 100% ಆಗ್ತೀವಿ. ಬಂದ್ರೆ ಈಗ 4 ದಿವಸದಿಂದ ನಮಗೆ ಗೊತ್ತಾಗಿದೆ ಏನ್ ಚೇಂಜಸ್ ಅಂತ ಹೇಳಿ. ಬಟ್ ತುಂಬಾ ಚೆನ್ನಾಗ್ ಆಗ್ತೀನಿ ಅಂತ ನನಗೆ ಭರವಸೆ ಇದೆ. ಯಾಕೆಂದ್ರೆ ಅಷ್ಟು ಶಕ್ತಿ ಇದೆ ಅಮ್ಮನ ಹತ್ರ, ಶಕ್ತಿ ಇದೆ, ತುಂಬಾ ಶಕ್ತಿ ಇದೆ. ಏನ್ ಅನ್ಕೊಂಡೋದ್ರು ನಡೆಯುತ್ತೆ ಅಂತ ಇದೀವಿ. ಒಳ್ಳೇದಾಗ್ಲಿ ಮೇಡಮ್. ಮೇಡಮ್ ಈಗ ಬೇರೆಯವರು ಕೂಡ ತುಂಬಾ ಸಮಸ್ಯೆಯಲ್ಲಿ ನಿಂತಾರನೆ ಮೇಡಮ್. ಬೇರೆ ಸಮಸ್ಯೆಗಳಿರುತ್ತೆ. ಎಲ್ಲದಕ್ಕೂ ಆಸ್ಪತ್ರೆ ಆಪರೇಷನ್ ಮೂಲ ಅಲ್ಲ. ಅಂತವ್ರಿಗೆ ಏನ್ ಹೇಳ್ಬೋದು ಮೇಡಮ್ ನಿಮ್ಮ ಎಕ್ಸ್ಪೀರಿಯನ್ಸ್? ದೇವಸ್ಥಾನ, ದೇವ್ರು ಬೇಕು, ಹಾಸ್ಪಿಟ್ಲು ಬೇಕು, ಎರಡೂ ಬೇಕು. ಆದ್ರೆ ಹಾಸ್ಪಿಟ್ಲಿಗಿಂತ ದೇವ್ರ ಹತ್ರ ಒಂದ್ಸರಿ ಮೂರೇ ಬರೋದು ಒಳ್ಳೇದು ಅನ್ಸುತ್ತೆ. ಈಗ ಅವ್ರೊಂದ್ ಹೇಳ್ತಾರೆ, ಇಲ್ಲಿ ಒಂದ್ ಹೇಳ್ತಾರೆ. ಬಟ್ ಇಲ್ಲಿದು ನಡೆಯುತ್ತೆ ಇಲ್ಲಿದು. ಅಲ್ಲಿ ಹಾಸ್ಪಿಟ್ಲಿಗೆ ಅವರು ಎದುರಿಸ್ತಾರೆ. ಬಟ್ ಇಲ್ಲ, ಸಾಯೋರ್ನ ಇನ್ನೂ ನಾವೊಂದು 15-16 ವರ್ಷ ಬದುಕಂಗೆ ಇಲ್ಲಿ ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ದೇವ್ರು ಬೇಕು ಸರ್. ನೀವ್ ಹೇಳೋ ಇವತ್ತೇ ಸಾಯೋನ್ ಇನ್ನೂ ಒಂದು 10-15 ವರ್ಷ ಬದುಕ್ತಾರೆ, ಖಂಡಿತ ಬದುಕ್ತಾರೆ. ಯಾಕೆ ಹಾಸ್ಪಿಟ್ಲ್ ಅಲ್ಲಿ ನಾಳೆ ಸಾಯೋರು ಸಾಯ್ತಾ ಇರಲ್ಲ. ಇಲ್ಲ 1 ತಿಂಗಳು 6 ತಿಂಗಳು ಅಂತ ಹೇಳ್ತಾರೆ ಅಲ್ವಾ. ಬಟ್ ನಮಗೆ ಹೇಳಿದ್ರೆ ನಾವ್ ಹೇಳ್ತಾ ಇರೋದು ಅಷ್ಟೇ. ಡಾಕ್ಟರ್ ನಮಗಿವಾಗ ಹೇಳಿದ್ರು. ಬಟ್ ನಾನ್ ಚೆನ್ನಾಗೇ ಇದ್ದೀನಿ. ಏನ್ ಹೇಳಿದ್ರು? ನಮಗಿವಾಗ ಹೇಳಿದ್ರು ಇನ್ನೊಂದು ವರ್ಷ ಇರೋದು, 6 ತಿಂಗಳು ಇರೋದು ಅಂತ ಹೇಳಿ ಎದುರಿಸಿದ್ರು. ಬಟ್ ಅದಕ್ಕಿಂತ ನಾನು ಹಾಸ್ಪಿಟ್ಲಿಗೆ ಹೋಗಿ ಎದುರುಕೊಳಗಿತ್ತ. ಇಲ್ಲಿ ದೇವಸ್ಥಾನಕ್ಕೆ ಬಂದು ಒಂದು ಸರಿ 1.5 ವರ್ಷ ಕಳೀತು. ನಾನು ತುಂಬಾನೇ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಏನ್ ಪ್ರಾಬ್ಲಮ್ ಇಲ್ಲ, ಖುಷಿಯಾಗೇ ಇದ್ದೀನಿ. ಬಟ್ ಹಾಗೆ ಹೇಳಿದ್ರು, ನಮ್ಮ ಮನೆಯವ್ರ ಹತ್ರ ಹೇಳಿ ಎದುರಿಸಿದ್ರು. ಬಟ್ ಇವ್ರು ನನಗೆ ಹೇಳಿರ್ಲಿಲ್ಲ, ನಂಗೆ ಗೊತ್ತಿತ್ತು. ಬಟ್ ಅವ್ರು ಹೇಳೋ ಸುಳ್ಳು, ಭಯಂಕರ ಸುಳ್ಳು ಅವರು. ಅದೇ ಹೇಳೋದು. ಆ ಡಾಕ್ಟರ್ ನನಗೆ ಹೇಳಲಿಲ್ಲ, ಇವ್ರಿಗೆ ಹೇಳಿದ್ರು. ಬಟ್ ನಂಗೆ ಗೊತ್ತಾಯ್ತು, ದೇವ್ರ ಮೇಲೆ ನಂಬಿಕೆ ಇದೆ ನಮಗೆ. ನಂದು ಆತ್ಮಸಾಕ್ಷಿಲಿ ದೇವ್ರು ಇದಾರೆ ಅಂತ ಇದೀನಿ. ದೇವ್ರು ಇದಾರೆ, ಖಂಡಿತ ಇದಾರೆ. ನನ್ನ ಇದ್ರಲ್ಲಿ ಇದಾರೆ. ಮೇಡಮ್ ನಿಮ್ಗೆ ಆ ಡಾಕ್ಟರ್ ಹತ್ರ ಹೇಳಿದಾಗ ಏನ್ ಭಯ ಆಯ್ತು ಸರ್. ಸ್ವಲ್ಪ ದಿನ ನಾವು ಬಹಳ ಬೇಜಾರು ಪಟ್ವಿ. ಆಮೇಲೆ ದೇವ್ರ ಮರೆ ಹೋಗ್ಬಿಡೋಣ, ಬದುಕ್ಸೋದು ಬಿಡೋದು ದೇವ್ರು ಬಿಟ್ಟು ದೇವ್ರ ಮೇಲೆ ಹೋಗ್ಬಿಡೋಣ, ಹಾಸ್ಪಿಟ್ಲೇ ಬೇಡ ಅಂತ ಹೇಳಿ ಸರ್ ಬಂದು ಇಲ್ಲಿ ಕರ್ಕೊಂಡು. ಆರಾಮಿದ್ದಾರೆ ಸರ್. ನಿಮ್ಮಿಬ್ರು ಅಕ್ಕ ತಂಗಿದಿರೋ ಆ ನಗು ಮುಖ ನೋಡಿದ್ರೆ ನಮಗೂ ಖುಷಿ ಅನ್ಸುತ್ತೆ. ಖುಷಿಯಾಗಿರಿ ಮೇಡಮ್. ದೇವ್ರ ಹತ್ರ ಬರ್ಲಿ. ನಾನು ಹೇಳೋದು, ನಾವು ಕಷ್ಟ ನಮಗೆ ಹುಷಾರಾಗಿದೆ. ನಮಗೆ ಡಾಕ್ಟರ್ ಹೇಳಿದ್ರಿಂದ ನಾನು ಬದುಕಿದೀನಿ. ಡಾಕ್ಟರ್ ಹೇಳಿ ಸುಳ್ಳು, ತುಂಬಾನೇ ಸುಳ್ಳು. ಅವ್ರ ದುಡ್ಡಿಗೋಸ್ಕರ ಹೇಳಿದ್ದಾರೆ, ಆಪರೇಷನ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ. ನಾವ್ 2ನೇ ಸಾರಿ ಹೋದಾಗ ಸಹ ಅವ್ರು ನೋಡಕ್ ಹಿಂದೆ ಮುಂದೆ ನೋಡಿದ್ರು, ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿ. ನಾವು ದೇವ್ರ ಹತ್ರ ಬಂದು ಬಟ್ ಚೆನ್ನಾಗಿದ್ದೀನಿ. ಈಗ ನಾನು ಇನ್ನೂ 20-25 ವರ್ಷ ಬದುಕ್ತೀನಿ ಅಂತ ನಂಗೆ ಗ್ಯಾರಂಟಿ ಇದೆ. ಮತ್ತೆ ಗೊತ್ತಿಲ್ಲ ನನಗೆ.
ಆಮೇಲೆ ಗೊತ್ತಿಲ್ಲ. ನಗು ನೋಡಿ ಮೇಡಮ್. ಅವರು ತುಂಬಾ ಹೌದು ಪಾಪ ತುಂಬಾ ಸರ್. ಕಷ್ಟಪಟ್ಟಿದ್ದಾರೆ. ಅವರು ಸಹ ಹಾಸ್ಪಿಟಲ್ ಅಡ್ಮಿಟ್ ಅಲ್ಲ ಆದಾಗ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅವಾಗ. ದೇವ್ರ ಮರೆ ಬಿಡ್ಬೇಕು ಸರ್. ದೇವ್ರ ಭಗವಂತ ಅಷ್ಟೇ. ತಗೊಳೋದವನು ಕೊಡೋದವನು ದೇವ್ರಿಗೆ ನಂಬ. ಬಟ್ ಸತ್ಯ ಇದೆ ಸರ್, ಇಲ್ಲಿ ಸತ್ಯ ಇದೆ. ಮೇಡಮ್ ಇಷ್ಟೆಲ್ಲ ನೋವು ಒಳಗಡೆ ಇಟ್ಕೊಂಡು ಕೂಡ ಹೆಂಗೆ ನಗ್ನಾಗ್ತಾ ಇದ್ದೀರಲ್ಲ? ಅವ್ರಿಗೆ ನೋವು ಮಾಡ್ಬಾರ್ದಲ್ಲ ಸರ್. ಅವ್ರು ನಾವು ನಗ್ತಿದ್ರೆ ಅವ್ರು ನಗ್ತಾರಲ್ಲ ಸರ್. ಅವ್ರು ಖುಷಿಯಾಗಿರ್ತಾರಲ್ಲ ಸರ್. ಅದಕ್ಕೆ ಒಟ್ಟಾರೆ ಮೇಡಮ್ ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಒಳ್ಳೆ ಇಲ್ಲ ಒಳ್ಳೇದಾಗಿದೆ ಸರ್. ಆಗುತ್ತೆ ಸರ್, ಆಗುತ್ತೆ ಮನಸ್ಸಿಗೆ. ನಮ್ಮಿಂದ ಇನ್ನೊಂದು 4 ಜನ ಬರ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಷ್ಟೇ ದೇವ್ರ ಹತ್ರ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸರ್.